ಸೂಪರ್ ಸೂಪರ್ ಫಿಲಮ್, ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ. ಸೂಪರ್ ಅಣ್ಣ, ಮೂವಿ ಮಸ್ತಾಗಿದೆ ಅಣ್ಣ. ಅಣ್ಣ ಒಬ್ರು ಚೆನ್ನಾಗೈತೆ ಪಿಕ್ಚರ್, ಮಸ್ತಾಗಿತ್ತು ಫಿಲಮ್. ಚೆನ್ನಾಗಿತ್ತು, ನೋಡ್ಬೋದು ಫ್ಯಾಮಿಲಿ. ಎಮೋಷನ್, ತಂದೆಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು, ಎಷ್ಟು ಗೌರವ, ಸೂಪರ್. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಬೆಸ್ಟ್ ಫ್ರೆಂಡ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ, ತುಂಬಾ ಹಾರ್ಟ್ ಟಚಿಂಗ್ ಮೂವಿ ಸರ್. ಮಸ್ತಾಗೈತೆ ಫಿಲಮ್ ನೋಡಕ್ಕೆ. ಸೂಪರ್ ಸೂಪರ್ ಆಗಿದೆ ಮೂವಿ. ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ, ತಂದೆ ಸೆಂಟಿಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು, ಫ್ಯಾಮಿಲಿ ಜೊತೆ ಕೂತು ನೋಡ್ಬೋದು. ಸೂಪರ್ ಆಗಿದೆ, 100 ದಿನ ಓಡ್ಲಿ ಅಂತ ಬಯಸ್ತೀವಿ. ಎಲ್ಲರೂ ಬಂದು ನೋಡಿ ಮೂವಿ. ನೋಡ್ಕೊಂಡು ಬನ್ನಿ. ಚೆನ್ನಾಗಿದೆ, ಎಲ್ಲ ಮೂವಿ ಬಂದು ನೋಡಿ ಹೋಗಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಮೂವಿ ಸೂಪರ್ ಆಗಿದೆ. ಪಾರ್ಟ್ 2 ಬೇಗ ತೆಗೀರಿ. ಚೆನ್ನಾಗಿದೆ ಸರ್, ಸೆಂಟಿಮೆಂಟಲ್ ಮೂವಿ 100 days ಪಕ್ಕ ಸಖತ್ತಾಗಿದೆ. ಇಲ್ಲಿ ಏನ್ ತೋರಿಸಿದಾರೆ ಅಂದ್ರೆ ತಂದೆ ಮತ್ತು ಮಗನ ಸಂಬಂಧ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಫ್ರೆಂಡ್ ಬಗ್ಗೆ ಯಾವ ತರ ಇರಬೇಕು, ಎಲ್ಲಿ ಯಾವ ತರ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ ಅನ್ನೋದ್ ಬಗ್ಗೆ ಹೇಳಿದ್ದಾರೆ. 100 ಮೂವಿ ಪಕ್ಕ 100 days ಆಗುತ್ತೆ. ಎಲ್ರು ತಮ್ಮ ಹತ್ತಿರದ ಥಿಯೇಟರ್ಗೆ ಆದಷ್ಟು ಬೇಗ ಮೂವಿ ನೋಡ್ಬೇಕಾದ್ರೆ. ಹೌದು, ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಹೊಸಬರಿಗೆ, ನಾನು ಅದೇ ಹೇಳಿದ್ನಲ್ಲ ಮಧ್ಯಾಹ್ನ, ಅದನ್ನೇ ಹೇಳಿದೆ, ಹೊಸಬರಿಗೆ ಈ ತರ ಓಪನಿಂಗ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಹೇಳ್ಬೇಕು, ಮಾತೇ ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲಾ ಕಡೆನೂ ಹೌಸ್ಫುಲ್ ಆಗ್ತಾ ಇದೆ. ನನ್ಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಮಟ್ಟಿಗೆ ಜನ ಇಷ್ಟಪಟ್ಟಿರೋದು ನನಗೂ ತುಂಬಾ ಖುಷಿ ವಿಚಾರ. ಯಾಕಂದ್ರೆ ಇವಾಗ ಬರ್ತಾ ಇರೋ ಸಿನಿಮಾದಲ್ಲಿ ನಮ್ ಸಿನಿಮಾನ ಜಾಸ್ತಿ ಜನ ಎಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲರೂ ಬರ್ಕೊಂಡು ಹಾಕ್ತಾ ಇದಾರೆ, ರಿವ್ಯೂ ಕೊಡ್ತಾ ಇದಾರೆ. ತುಂಬಾ ಚೆನ್ನಾಗಿ ನಮ್ಗೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ. ಸೊ ನಮ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಇನ್ನು ಯಾರ್ಯಾರು ನಮ್ ಸಿನಿಮಾ ನೋಡಿಲ್ವೋ ದಯವಿಟ್ಟು ಒಂದ್ಸಲ ಬಂದ್ ನೋಡಿ, ನೀವು ಕುಟುಂಬ ಸಮೇತರಾಗಿ ಬಂದ್ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ಒಂದೇ ನಾನು ಕೇಳ್ಕೊಳ್ಳೋದು, ಈ ವಿಡಿಯೋ ಎಷ್ಟು ಜನ ನೋಡ್ತಿರೋ ಅದ್ರಲ್ಲಿ 50% ಜನ ಆದ್ರೂ ನಿಮ್ ಮನೆಯವ್ರನ್ನ ಕರ್ಕೊಂಡು ಬನ್ನಿ ದಯವಿಟ್ಟು. ಈ ಸುಮ್ನೆ ಒಂದ್ ವಿಡಿಯೋ ಸ್ಕ್ರೋಲ್ ಮಾಡೋದ್ರಿಂದ ಏನೂ ಇಲ್ಲ. ಯಾಕಂದ್ರೆ ಮೊದ್ಲೇ ಕನ್ನಡ ಸಿನಿಮಾಗಳು ಹಿಂಗಿದೆ ಹಂಗಿದೆ ಅಂತ ಮಾತಾಡ್ತಾ ಇದ್ದೀರಾ, ಬಟ್ ಇವತ್ತು ಹೌಸ್ಫುಲ್ ಆಗೋದು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದ್ ನೋಡಿ ಥಿಯೇಟರ್ಗೆ. ನಿಮ್ಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಅವಾಗ ಹೇಳಿ, ದಯವಿಟ್ಟು ಸಿನಿಮಾನ ನೋಡಿ, ನಮ್ ಸಿನಿಮಾ ಗೆಲ್ಸಿ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಕುಟುಂಬದ ಸಮೇತವಾಗಿ ದಯವಿಟ್ಟು ಸಿನಿಮಾಗೆ ಬಂದ್ ನೋಡಿ, ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗ್ತಿದೆ ಥಿಯೇಟರ್ ಫುಲ್ ಆಗಿದ್ ನೋಡಿ. ಇವತ್ತು ಫ್ಯಾಮಿಲಿ ಎಲ್ಲ ಮುಂಚೆ ಹೇಗ್ ಬಂದ್ ಈ ಮೂವಿ ನೋಡ್ಲಿ ಅಂತ ಈ ಮೂವಿ ಮಾಡಿದೀವಿ. ಹಾಗೆ ಯೂತ್ಗೂ ಕೂಡ ಒಂದ್ ಒಳ್ಳೆ ಮೆಸೇಜ್ ಇದೆ ಇದ್ರಲ್ಲಿ. ಸೊ ಎಲ್ಲಾ ಹುಡುಗಿರು ಬಂದು ಮೂವಿ ನೋಡಿ, ನಿಮ್ ಫ್ಯಾಮಿಲಿ ಜೊತೆ ಬಂದ್ ಮೂವಿ ನೋಡಿ, ದೊಡ್ಡವರೆಲ್ಲ ಬಂದ್ ಮೂವಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಬಂದಿದ್ದಕ್ಕೆ ನಿಮ್ಗೆ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ. ಹಾಗೆ ಈಗಿನ ಜನರೇಷನ್ ಅಲ್ಲಿರೋ ಏನೇ ಒಂದ್ ಕೆಲವೊಂದು ಇರುತ್ತೆ, ಮುಂಚೆ ಮೂವೀಸ್ಗೂ ಇವಾಗ ಬರೋ ಜನರೇಷನ್ ಬರೋ ಮೂವೀಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಒಂದ್ ಒಳ್ಳೆ ಕಂಟೆಂಟ್ ಕೊಡೋಕ್ ಟ್ರೈ ಮಾಡಿದೀವಿ. ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ವೀರೇಶ್ ಅಲ್ಲಿ ಇದೀವಿ. ನಾನ್ ಸುಮಾರು 8-9 ವರ್ಷದಿಂದ ಈ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ. ಇವತ್ತು ನಮ್ ಸಿನಿಮಾ ಬಂದಿರೋದು ತುಂಬಾ ಖುಷಿ. ಅದಲ್ಲದೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಒಂದು ಶೋ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಇಲ್ಲಿರೋ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ. ವಿ ಆರ್ ವೆರಿ ಹ್ಯಾಪಿ. ತುಂಬಾ ಖುಷಿ ಆಗ್ತಾ ಇದೆ. ನೀವು ದಯವಿಟ್ಟು ಇನ್ನೊಂದಿಷ್ಟು ಜನಗಳಿಗೆ ತಿಳಿಸಿ, ಎಲ್ರಿಗೂ ಇನ್ನೂ ಜಾಸ್ತಿ ಜನರನ್ನ ಕರ್ಕೊಂಬನ್ನಿ ಅಂತ ಹೇಳ್ತೀನಿ. ಈ ರಿವ್ಯೂ ಎಲ್ಲ ಹೋಗ್ಲಿ ಒಂದಿಷ್ಟು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ. ಈಗ ತಾನೇ ಮಿರಾಜ್ ಸಿನಿಮಾಸ್ ಇಂದ ಮುಗಿಸ್ಕೊಂಡ್ ಬಂದೆ. ಅಲ್ಲಿ ಫುಲ್ ಔಟ್ ಫ್ಯಾಮಿಲಿ ಆಡಿಯನ್ಸ್ ಇದ್ರು. ಇವಾಗ ಇಲ್ಲಿ ಫುಲ್ ಯೂತ್ಸ್ ಇದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ. ಸೊ ಇದರಿಂದ ಅರ್ಥ ಆಗೋದಿಷ್ಟೇ, ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಅಂಡ್ ಯೂತ್ಸ್ಗೂ ಎಲ್ಲರಿಗೂ, ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗ್ತಿದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಇದು ನಮ್ ಸಿನಿಮಾ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ನೀವು ಒಂದ್ಸರಿ ಬಂದು ನೋಡಿ, ನೋಡಿದ್ಮೇಲೆ ನನ್ನ ಮಾತು ಸುಳ್ಳಾಗಲ್ಲ ಅಂತ ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಯಾಗಿ ಇದೇ ಆಗಿ ಹಿತವಾಗಿತ್ತು. ಮೊದಲನೇ ಪ್ರಯತ್ನ ಅಂತ ಅನ್ಕೋತೀನಿ ಟೀಮ್ದು. ಸೊ ನೀಟ್ ಇದೆ, ನೀಟ್ ಸಿನಿಮಾ. ಆಮೇಲೆ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ತಂದೆ ಕ್ಯಾರೆಕ್ಟರ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫೀಲ್ ಆಗುತ್ತೆ. ಕೆಲವೊಂದು ಸೀನ್ಗಳಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಒಡನಾಟ ಅವೆಲ್ಲ ನೆನಪಾಗ್ತವೆ. ಒಳ್ಳೆ ಪ್ರಯತ್ನ, ಅವ್ರೊಂದು ಜೈ ಅಂತ ಹೇಳ್ಬೋದು.